ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪಿಟ್ಟುದು ಕ್ಲೈಮ್ಯಾಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಮೈ ಸಬ್ಸ್ಕ್ರೈಬರ್ ಫ್ರೆಂಡ್ ಆಸ್ಕ್ಡ್, ಅವ್ರು ಕೇಳಿದ್ರು ಏನ್ ಆಯ್ತು, ಯಾಕೆಂದ್ರೆ ಅದು ಅವ್ರ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ಯೋಚನೆ ಮಾಡಬೇಡ ಅನ್ನೋ ಸಾಂಗ್ ಬರ್ತಾ ಇರ್ಬೇಕಾದ್ರೆ ಯಾರೋ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇರೋ ತರ ಅನ್ಸುತ್ತೆ. ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಟ್ಟು ಒಂದು ಸೀನ್ ಬರುತ್ತೆ. ಆ ಸೀನೆ ಇದು ಬಂದ್ಬಿಟ್ಟು ಡೋರ್ ತಕ್ಕೊಂಡು ಹೋಗೋದು. ನೀನು ಡೋರ್ ತಕ್ಕೊಂಡು ರೂಮ್ ಒಳಗಡೆ ಹೋಗ್ತಾರೆ. ರಿವರ್ಸ್ ಆಡಲ್ಲಿ ಹೋಗೋ ತರ. ಸೊ ಎಕ್ಸಾಂಪಲ್ ಈಗ ಫಾಸ್ಟ್ ಫಾರ್ವರ್ಡ್ ಐತಿದಲ್ಲ, ತಿರ್ಗಿ ವಾಪಸ್ ರಿವರ್ಸ್ ಬರೋ ತರ ಅರ್ಥ ಮಾಡ್ಕೊಳ್ಳಿ. ಎಡಿಟಿಂಗ್ ಮೆಥಡ್ ಇದು. ಸೊ ಅವ್ರು ಯಾವ ತರ ಎಡಿಟ್ ಮಾಡೋ ಅಂದ್ರೆ ಈ ಪೀಸು ಈ ಪರ್ಟಿಕ್ಯುಲರ್ ಸೀನ್ ಜೊತೆ ಮ್ಯಾಚೇ ಆಗಲ್ಲ. ಈ ಸೀನ್ ಬಂದ್ಬಿಟ್ಟು ಫ್ಯೂಚರ್ ಎಲ್ಲೋ ನಡೆಯೋದು, ಆ ಸೀನ್ ಅವರು ಕಟ್ ಮಾಡ್ಬಿಟ್ಟು ಇಟ್ಟಿರೋದು. ಖುಷಿ ಇರ್ಬೋದಾ ಸರ್? ಓ ಲಕ್ಷ್ಮಿ ಖುಷಿ ಬೇರೆ ಬೇರೆ ಕಡೆಯಾ? ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಹೆಂಗೆ ಪೊಲೀಸ್ ಆಫೀಸರು ನೀನು ಹುಡ್ಕೊಂಡ್ ಬಂದಾಗ ಅವನು ಡೋರ್ ಒಳಗಡೆ ತಕ್ಕೊಂಡು ಹೋಗೋದನ್ನ ಬ್ಯಾಂಕ್ ಜನಾರ್ದನ್ ನೋಡಿದಾರೆ. ಅದಕ್ಕೆ ಅವ್ರ ಹೈಯರ್ ಆಫೀಸರ್ನ ಕರ್ಕೊಂಡ್ ಬಂದ್ಬಿಟ್ಟು ತೋರ್ಸೋದು, ಇಲ್ಲವ್ ನೋಡಿ ಸರ್ ಮೇಲ್ಗಡೆ ಅಂತ. ಸೊ ಟೆಕ್ನಿಕ್ಲಿ ಈ ಸೀನ್ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಕಟ್ ಮಾಡಿ ತೋರಿಸಿರೋದು. ಸೊ ಇದು ಆಕ್ಚುಲಿ ನೀವು ಹೀರೋ ಜೊತೆ ಡಿಸ್ಕಷನ್ ನಡೆಯುತ್ತಲ್ಲ, ಅದೆಲ್ಲ ಪ್ರೀ ಕ್ಲೈಮ್ಯಾಕ್ಸು, ಇದೆಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ನಡೆಯೋದು. ಸೊ ಪೊಲೀಸರು ಹುಡ್ಕೊಂಡ್ ಬಂದಾಗ ನೀನು ಡೋರ್ ತಕೊಂಡು ಒಳಗೆ ಹೋಗ್ಬಿಟ್ಟಿರ್ತಾನೆ. ಈಗಲೂ ಅರ್ಥ ಆಗಿಲ್ಲ. ಪ್ರೂಫ್ ಬೇಕು ಅಂದ್ರೆ ಉಪ್ಪಿಟ್ಟು ಎಡಿಟರ್ ಇದಾರಲ್ಲ ಅವರೇ ಹೇಳಿರೋದು. ಇದ್ಯಾವ್ದು ಬೇರೆ ಯೂಟ್ಯೂಬ್ ಚಾನಲ್ ಇತ್ತು, ಅದನ್ನ ನಾನು ಎತ್ಕೊಂಡು ಇಲ್ಲಿ ಕ್ಲಿಪ್ ನ ಯೂಸ್ ಮಾಡ್ತಾ ಇದೀನಿ. ಪ್ಲೀಸ್ ಡೋಂಟ್ ಗಿವ್ ಮಿ ಎನಿ ಕಾಪಿರೈಟ್ ಕ್ಲೇಮ್ ಆರ್ ಸ್ಟ್ರೈಕ್, ಬಿಕಾಸ್ ಇದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಕೆಡ್ತಾಗ ಏನು ಯೂಸ್ ಮಾಡ್ಕೊಂತಲ್ಲ. ಓಕೆ ಪ್ಲೀಸ್. ಕ್ಲೈಮ್ಯಾಕ್ಸ್ ಬಿಗಿನಿಂಗ್ ಅಲ್ಲಿ ಒಂದಷ್ಟು ಜನ ಮನೆಯೊಳಗೆ ಬರ್ತಾರೆ, ಆ ಕಡೆ ಕಡೆ ನೋಡ್ತಾರೆ, ಯಾರು ನೀನು, ಯಾರ್ದು ಈ ಮನೆ ಅಂತೆಲ್ಲ ಕೇಳ್ತಾರೆ. ಅದೇ ಲಾಸ್ಟ್ ಅಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಅವ್ರು ಒಂದ್ ಕಡೆ ಹೋಗ್ತಾರೆ, ಒಂದು ಡೋರ್ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡಿದ್ರೆ ಥಿಯೇಟರ್ ಅಲ್ಲಿ ಇರ್ತಾರೆ ಅವರು. ಒಂದು ಮೇನ್ ನರ್ತಕಿ ಥಿಯೇಟರ್ ತರ ಒಂದು ಥಿಯೇಟರ್ ಅಲ್ಲಿ ಇರ್ತಾರೆ. ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಏನು ಎಲ್ಲಿದೀವಿ ಅನ್ನೋದೊಂದು ಕನ್ಫ್ಯೂಸ್ ಆಗತ್ತೆ. ಅದು ನಾವ್ ಹೆಂಗ್ ಬಂದ್ವಿ ಇಲ್ಲಿಗೆ, ಅವ್ರ ಮನೇಲಿ ಇದ್ವಲ್ಲ, ಇಲ್ಲಿ ಹೆಂಗ್ ಬಂದ್ವಿ ಅಂತ. ಬಟ್ ಅದು ಎಲ್ಲ ಜನ ಥಿಯೇಟರ್ ಇಂದ ಈಚೆ ಬಂದು ಅವ್ರನ್ನ ತಳ್ಕೊಂಡು ಈಚೆವರೆಗೂ ಕರ್ಕೊಂಡು ಬಂದ್ಬಿಡ್ತಾರೆ. ಹಿಂಗೆ ಅಂತ ಕನ್ಫ್ಯೂಷನ್ ಅಲ್ಲಿ ಮತ್ತೆ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಆ ಡೋರ್ ನೋಡಿದ್ರೆ ಇದೇ ಡೋರ್ ಅಲ್ವಾ, ಇದೇ ಡೋರ್ ಓಪನ್ ಮಾಡಿದಾಗ ಅಲ್ಲಿದ್ವಿ ನಾವು ಹೆಂಗೆ. ಬಟ್ ಅದು ಏನಂತಂದ್ರೆ ಜನ ಸಿನಿಮಾನ ನೋಡ್ತಿರೋದು ಥಿಯೇಟರ್ ಅಲ್ಲಿ. ಸೊ ವೇರ್ ಆರ್ ಯು ಅಟ್ ಪ್ರೆಸೆಂಟ್? ಥಿಯೇಟರ್. ಆ ಥಿಯೇಟರ್ ಹೆಂಗ್ ಹೋದೆ ಅನ್ನೋದು ಅದೇ ಒಂದು ಒಂಥರ ಫಿಫ್ತ್ ಡೈಮೆನ್ಷನ್. ಈ ಮೇಟ್ರಿಕ್ಸ್ಗೂ ನೆಕ್ಸ್ಟ್ ಲೆವೆಲ್ ಇತ್ತು ಅದು. ಸೊ ಇವಾಗ ಐಡಿಯಾ ಸಿಕ್ಕಿರ್ಬೇಕು ನಿಮ್ಗೆ, ಹೆಂಗೆ ಫಿಫ್ತ್ ಡೈಮೆನ್ಷನ್ ವರ್ಕ್ ಆಯ್ತು, ಫೋರ್ತ್ ಡೈಮೆನ್ಷನ್ ಡೋರ್ ತಕೊಂಡು ಹೋಗ್ತಾನೆ, ಫಿಫ್ತ್ ಡೈಮೆನ್ಷನ್ ಕೂತ್ಕೊಂಡು ಜನ ನೋಡ್ತಾವ್ರೆ ಅಂತ ಐಡಿಯಾ ಸಿಕ್ತು ತಾನೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಎರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಇಲ್ಲಿ ಉಪೇಂದ್ರ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ನೆನ್ನೆ ನಡೆದಿದ್ದು ನಿಜ, ನಾಳೆ ನಡೆಯೋದು ನಿಜ, ಇವತ್ತು ಕೂಡ ನಿಜಾನೇ. ಸೊ ಇದನ್ನ ನಾನು ಸಿಂಪಲಿಫೈ ಮಾಡ್ಬಿಟ್ಟು ಹೇಳ್ತೀನಿ ನೋಡ್ರಿ. ನೆನ್ನೆ ನೀನ್ ಬದುಕ್ತೆ, ನೆನ್ನೆ ಹುಟ್ಟದೆ, ನಾಳೆ ಸಾಹಿತ್ಯ, ಇವತ್ತು ಬದುಕ್ತಾ ಇದ್ಯಾ, ಇದನ್ನ ಎಂಜಾಯ್ ಮಾಡು ಅಂತ ಅವ್ರು ಹೇಳ್ತಾ ಇರೋದು ಅಷ್ಟೇ, ಇನ್ನೇನು ಇಲ್ಲ. ಇದನ್ನೇ ಅವ್ರು ಹೇಳ್ತಾ ಇರೋದು. ಅವಾಗ್ಲಿಂದ ಜಾಸ್ತಿ ಯೋಚನೆ ಮಾಡಿದಾಗ ಏನಾಗುತ್ತೆ, ಬರೀ ಯೋಚನೆ ಮಾಡ್ಕೊಂಡ್ರೆ ಟೈಮ್ ವೇಸ್ಟ್ ಆಗೋಗುತ್ತೆ. ಕೆಲಸ ಮಾಡಲ್ಲ ನಾವು, ನಮ್ಮ ನಾವು ಧರ್ಮನ ಮೇಂಟೈನ್ ಮಾಡ್ತಿಲ್ಲ, ಅಧರ್ಮಿಗಳಾಗ್ಬಿಡ್ತೀವಿ. ಯಾಕೆಂದ್ರೆ ನಾವು ಹೇಳಿದ ಕೆಲಸನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಅಧರ್ಮಿಗಳಾಗ್ಬಿಡ್ತೀವಿ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು, ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡ್ರಿ, ಸುಮ್ಮನೆ ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಸರ್, ನಾವು ನೀವು ಸೇರಿದ್ರೆ ಅವನು ಸಿಗ್ತಾನೆ, ನಾವು ನೀವು ಸೇರಿ ನೋಡೋದು ಅವನು. ನಮ್ಮೊಳಗಡೆ ನೀವಾದಾಗ, ನಿಮ್ಮೊಳಗೆ ನಾವಾದಾಗ ಅದೇ ಭಗವಂತ. ನೋಡಿ, ಇಲ್ಲಿ ನಂಗೆ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡು ನೆನ್ನೆ ಕೇಳಿದ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಳಿಸಿದ್ರು ಲಿಂಕ್. ನಾನು ಹೇಳ್ತಿದ್ನಲ್ಲ, ನೀನು ಸೇರಿದ್ರೇ ಅವನು ಅಂತ ಉಪೇಂದ್ರ ಅವರೇ ಹೇಳ್ತವ್ರೆ. ಸೊ ಅವನ್ ಬರ್ತಾನೆ ಅಥವಾ ಅವನ್ ಕ್ರಿಯೇಟ್ ಆಯ್ತಾನೆ. ಸೊ ಡೆಫಿನೆಟ್ಲಿ ನಾನು ಅನ್ಕೊಂಡಿದ್ದೀನಿ ಅವನು ಡೆಫಿನೆಟ್ಲಿ UI ಅಲ್ಲಿ ಇದ್ದೇ ಇರ್ತಾನೆ. ಅದಕ್ಕೆ ಡಿಫ್ರೆನ್ಶಿಯೇಟ್ ಮಾಡೋದು, ನನ್ನೊಳಗೆ ನೀನು, ನಿನ್ನೊಳಗೆ ನಾನು ಅಂತ ಉಪೇಂದ್ರ ಅವರು ಹೇಳ್ತಾರಲ್ವಾ. ಅವ್ರಿಂದ ಒಂದೇ ಕೇಳೋ, ಕಾಪಿರೈಟ್ ಕೊಡ್ಬೇಡಿ ಪ್ಲೀಸ್. ನಿಮ್ ಕಂಟೆಂಟ್ ಯೂಸ್ ಮಾಡಿದ್ಕೆ ಒಬ್ಬೊಬ್ರು ಸರಿ ಇಲ್ಲ, ಕಂಟೆಂಟ್ಗೆ ಕಾಪಿರೈಟ್ ಕೊಟ್ಬಿಡ್ತಾರೆ, ಒಂದು ಚೂರು ಯೂಸ್ ಮಾಡೋರು. ಸೊ ಪ್ಲೀಸ್ ಕೊಡೋಕೆ ಹೋಗ್ಬೇಡಿ. ನನಗೆ ಕೆಟ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ, ಇರೋದನ್ನ ತೋರ್ಸಕ್ಕೋಸ್ಕರ ತಗೊಂಡಿರೋದು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಹಾಗಾದ್ರೆ ಏನು ದೇವರ ಆಹಾರ ಅಂದ್ರೆ, ಭಕ್ತನ ಭಯವೇ ದೇವರ ಆಹಾರ ಅಂತ ಹೇಳ್ತಾರೆ. ಇದು ಲಾಸ್ಟ್ ಎಂಡಿಂಗ್ ಅಲ್ಲಿ ಬಾರಿ ಹೇಳೋರು,
ಏನಪ್ಪ ಅದು ದೇವ್ರಿಗೆ ಏನು ಆಕ್ಚುಲಿ ಊಟ ಅಂತ. ದೇವ್ರಿಗೆ ಊಟ ಅನ್ನೋದು ಸಿಂಪಲ್. ನಾನು ಅನ್ಕೊಂಡಿರೋದು, ಬೇರೆಯವ್ರು ಏನು ಅನ್ಕೋತಾರೋ ನನಗೆ ಗೊತ್ತಿಲ್ಲ, ನನ್ನ ಪ್ರಕಾರ ಹೇಳ್ತಾ ಇರೋದು. ನಾಳೆ ದಿನ ಇವ್ನು ಹಂಗಂದ ಹಿಂಗಂದ ಅನ್ಬೇಡ್ದಲ್ವಾ. ಸೊ ನನ್ನ ಪ್ರಕಾರ ದೇವ್ರಿಗೆ ಊಟ ಏನು ಗೊತ್ತಾ, ನೀವು ಮಾಡೋ ಧರ್ಮನೇ ದೇವ್ರಿಗೆ ಊಟ. ಫಾರ್ ಎಕ್ಸಾಂಪಲ್ ನಿಮ್ಮ ಧರ್ಮ ಅಂದ್ರೆ ಏನಿಲ್ಲ ಕಣ್ರಪ್ಪ, ಸಿಂಪಲ್ ಅಂದ್ರೆ ಸಿಂಪಲ್. ಧರ್ಮ ಅಂದ್ರೆ ನಿಮ್ಗೆ ಕೊಟ್ಟಿರೋ ಕೆಲಸ ನೀವು ಮುಗಿಸ್ಬೇಕು. ದೇವ್ರು ಅನ್ನೋನು ಒಬ್ರು ಸೂಪರ್ವೈಸರ್ ತರ, ನೀವು ಎಲ್ಲ ವರ್ಕರ್ಸ್ಗಳಿದ್ದಂಗ. ವರ್ಕರ್ಸ್ಗಳು ಏನ್ ಮಾಡ್ಬೇಕು, ಸೂಪರ್ವೈಸರ್ ಹೇಳ್ದಂಗೆ ಅವ್ನು ಕೊಟ್ಟಿದ್ದ ಕೆಲಸನ ಕಂಪ್ಲೀಟ್ ಮಾಡಲೇಬೇಕು. ಸೊ ನೀವು ಕಂಪ್ಲೀಟ್ ಮಾಡ್ದಂಗೆ, ಕೆಲಸ ಮಾಡ್ದಂಗೆ ಟೈಮ್ ಪಾಸ್ ಮಾಡ್ಕೊಂಡು, ಯೋಚನೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ರೆ ಬಂದು ತಲೆ ಮೇಲೆ ಥಟ್ ಅಂತ ಕೊಡ್ತಾನೆ. ಆವಾಗಲೇ ಅದನ್ನ ಒಂದು ರಿಯಾಲಿಟಿ ಬೇಸ್ಡ್ ಕಂಟೆಂಟ್ ತರ ಅನ್ಕೊಳ್ಳಿ. ಈಗ ನೀವು ಕೆಟ್ಟ ಕೆಲಸ ಮಾಡ್ಕೊಂಡು, ಕೆಟ್ಟ ಕೆಲಸ ಒಳ್ಳೆ ಕೆಲಸ ಅನ್ನೋದಿಲ್ಲ, ಬಟ್ ಏನಂದ್ರೆ ನೀವು ಹೇಳಿದ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದಾಗ ಏನಾಗುತ್ತೆ, ದೇವ್ರ ಅಥವಾ ಮನುಷ್ಯ, ನಿಮ್ಮ ಪೇರೆಂಟ್ಸ್ ಎಕ್ಸಾಂಪಲ್ ತೊಡ, ನಿಮ್ಮ ಮನೇಲಿ ನಿಮ್ಮ ಅಮ್ಮ ಹೇಳಿರ್ತಾರೆ ಹೋಗ್ಬಿಟ್ಟು ಕತ್ಮೇರಿನ ತಗೋಬಾ, ಕುದಿನ ತಗೋಬಾ ಅಂತ. ನೀನೇನ್ ಮಾಡ್ತೀಯ, ಒಂದು 5 ನಿಮಿಷ ಕಣಮ್ಮ ಅನ್ಕೊಂಡ್ ಕೂತ್ಕೊಳ್ತೀರಾ. ಆಗೇನು ಇರ್ತದೆ, ರಪ್ ಅಂತ ಅವ್ನು ಬೀಳ್ತದೆ, ಬಾಯ್ ಒಂದಂಗೆ ಬೈತಾರೆ ಮನೇಲಿ. ಸೊ ಇವೆರಡರಲ್ಲಿ ಒಂದು ಆಗೋದಂತೂ ಗ್ಯಾರಂಟಿ. ಸೊ ಇದು ನಮ್ಮ ರಿಯಲ್ ಲೈಫಲ್ಲೂ ಅಷ್ಟೇ. ದೇವ್ರನ್ನೋನು ಒಂದು ಕೆಲಸ ಕೊಟ್ಟಿರ್ತಾನೆ, ಕೆಲಸ ಮಾಡಬೇಕು. ನಾವು ಕೆಲಸ ಮಾಡದೆ ಹೋದಾಗ ಅವ್ನು ಬರ್ತಾನೆ, ಇವೆಲ್ಲ ಕೆಲಸ ಕರೆಕ್ಟಾಗಿ ಮಾಡಿಲ್ಲ, ಅಧರ್ಮಿಗಳು ನೀವೆಲ್ಲ, ನಿಮ್ನೆಲ್ಲ ಬೂಟ್ ಕಾಲ ಓದಿತೀನಿ ಅಂದ್ಬಿಟ್ಟು ಬಂದು ಟಾರ್ಚರ್ ಕೊಡೋದು ಅಷ್ಟೇ, ಇನ್ನೇನು ಇಲ್ಲ. ಅವಾಗಲೇ ಕಲ್ಕಿ ಅವತಾರ ಬರೋದು. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಅರ್ಥ ಆಯ್ತಾ? ಇದನ್ನ ನೀವು ಅರ್ಥ ಮಾಡ್ಕೊಬೇಕು. ಇದನ್ನು ನಾನು ಎಷ್ಟು ಸ್ಪೂನ್ ಫೀಡ್ ಮಾಡ್ಲಾ, ಬಾಯೊಳಗೆ ತುರುಕ್ಲ ತಗೊಬಂದ್ಬಿಟ್ಟು ಸ್ಪೂನ್ನ ಏನು ಮಾಡಲಿ, ನಾನು ಏನೂ ಅರ್ಥನೇ ಆಗಲ್ಲ ನಿಮಗೆ. ಹೋಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಚಿಕ್ಕದಾಗೆ ಅರ್ಥ ಮಾಡ್ಕೊಂಡ್ರು ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನಿಮ್ಮ ಕೆಲಸ ಏನು ಗೊತ್ತಾ, ನಾನು ನನ್ನ ಧರ್ಮ ಮಾಡ್ತಾ ಇದ್ದೀನಿ. ಧರ್ಮ ಅನ್ನೋದು ಅದೇ. ನನ್ನ ಧರ್ಮ ಏನೋ ನಿಮ್ಗೆಲ್ಲ ವಿಡಿಯೋ ಮಾಡಾಗ ತೋರಿಸೋದು, ಇದು ನನ್ನ ಧರ್ಮ. ವಿಡಿಯೋ ಏನಾದ್ರು ಒಂದು ಇನ್ಫಾರ್ಮೇಶನ್ ಕೊಡೋದು, ಇಟ್ ಡಸಂಟ್ ಮ್ಯಾಟ್ರ್ ಇದೇ ಇರಬೇಕು ಅದೇ ಇರಬೇಕು ಅಂತಲ್ಲ, ಏನೋ ಒಂದು ಬಂದಿದ್ದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನಿಸ್ತು ಮಾಡ್ತಾ ಇದ್ದೀನಿ. ನಿಮ್ಮ ಧರ್ಮ ಏನು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು, ಇದನ್ನು ಮಾಡಿರಿ ಕರೆಕ್ಟಾಗಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ಮಾಡೋದ್ರಿಂದ ನಮಗೂ ಒಂಥರ, ನಮಗೆ ನಾವು ಕಷ್ಟಪಟ್ಟಿದ್ದೊಂದು ಪ್ರತಿಫಲ ಸಿಕ್ತಂಗೆ ಅಲ್ವಾ, ಇದನ್ನೇ ಹೇಳೋದು ಧರ್ಮ ಅಂತ. ಸೊ ಇಟ್ಸ್ ಸಿಂಪಲ್. ನಿಮ್ಗೆ ಇನ್ನೇನಾದ್ರು ಬೇಕು ಅಂದರೆ, ಸಮ್ ವಿಯರ್ಡ್ ಸ್ಟಫ್ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ಆ್ಯಂಡ್ ಅಫ್ಕೋರ್ಸ್ ನಾನು ಇನ್ನೂ ಎಷ್ಟೊಂದು ವಿಡಿಯೋಗಳು ಬ್ರೇಕ್ ಡೌನ್ ಮಾಡಿಲ್ಲ, ಫಿಲಮ್ಗಳು. ಫಾರ್ ಎಕ್ಸಾಂಪಲ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡೋದ್ರಲ್ಲೇ ಆಪರೇಷನ್ ಅಂತ ಮಾಡಿಲ್ಲ ನಾನು, ತರಲೆ ನನ್ನ ಮಗ ಮಾಡಿಲ್ಲ, ಇನ್ಯಾವುದದು ಸೂಪರ್ ಮಾಡಿಲ್ಲ, ಆಮೇಲೆ ಯಾವ್ದು ತಲೆಲೇ ಬರ್ತಾಲ್ವಲ್ಲ ನನಗೆ, ತಲೆ ಹುಳ ಬಿಟ್ಕೊಂಬಿಟ್ಟು ನಾನೇ ಮರ್ತೋಯ್ತಾ ಜನ. ಸರಿ ಏನದು ಮರ್ತೆ ಹೋಗ್ಬಿಟ್ಟೆ ನಾನು. ಸಾರಿ ಏನಂತಾರೆ ಅದನ್ನ, ಓವರ್ ಆಕ್ಟಿಂಗ್ ಮಾಡ್ತಲ್ಲ. ಇದು ರೆಕಾರ್ಡಿಂಗ್ ಆನ್ ಮಾಡ್ಬಿಟ್ಟು ಸುಮ್ಮನೆ ಮಾತಾಡ್ತಿದ್ದೀನಿ ಏನೋ ಒಂದು. ಏನದು ಸಾರಿ I don't know what. I really don't know what. It was like, I think so, ಆಪರೇಷನ್ ಅಂತ ಆಯಿತು, ತರ್ಲೆ ನನ್ನ ಮಗ ಆಯಿತು, ಸೂಪರ್ ಆಯಿತು, ಓಮ್ ಮಾಡಿಲ್ಲ. ಎಸ್, ಈ 4 ಡೈರೆಕ್ಟೆಡ್ ಪಿಕ್ಚರ್ಸ್ನ ಮಾಡಿಲ್ಲ ನಾನು. ಅದು ಬಿಟ್ಟು ಅವ್ರದ್ದು ಸ್ಟೋರಿ ಬೇಸ್ಡ್ ಮೂವೀಸು ಇನ್ನೂ ಪೆಂಡಿಂಗ್ ಅಲ್ಲವೇ, ಅವು ಮಾಡಬೇಕು. ಸೊ ನಿಮಗೆ ಈ ಸದ್ಯಕ್ಕೆ ಈ 4ರಲ್ಲಿ ಯಾವ ವಿಡಿಯೋ ನೆಕ್ಸ್ಟ್ ಬೇಕು ಅಂತ ಕೇಳಿದ್ರೆ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ, ಸರಿನಾ? ನಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸೊ ಇಟ್ಸ್ ನಾಟ್ ಎ ಸ್ಕ್ರಿಪ್ಟೆಡ್, ದೆರ್ ಇಸ್ ನೋ ಸಚ್ ಥಿಂಗ್ ಅ ಸ್ಕ್ರಿಪ್ಟ್. ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಸ್ಕ್ರಿಪ್ಟ್ ಮಾಡಲ್ಲ. ಬರೀ ಮೈಕ್ನ ಆನ್ ಮಾಡ್ಕೋತೀನಿ, ಅದ್ರ ಮೇಲೆ ಏನಾಯ್ತು ಅದನ್ನ ಹೇಳ್ತೀನಿ, ಅದನ್ನ ಕಟ್ ಮಾಡಿ ತೋರಿಸ್ತೀನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೋಡೋಣ, ಟ್ರೈ ಮಾಡಿದ್ದೀನಿ ಫನಿ ಆಗಿರೋಕ್ಕೆ. ಐ ಡೋಂಟ್ ನೋ ಇಫ್ ಇಟ್ಸ್ ವರ್ಕಿಂಗ್ ಆರ್ ನಾಟ್. ಬೈ. ಸಾರಿ, ಲಾಸ್ಟ್ ಎಂಡಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಹೇಳೋದೇ ಮರ್ತದೆ. ಸಾರಿ, ಜೈ ಹಿಂದ್ ಜೈ ಕರ್ನಾಟಕ. ಬೈ. ಸಬ್ಸ್ಕ್ರೈಬ್ ಮಾಡ್ರಪ್ಪ.